ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ 90 ಡೇಸ್ ಡಯಟ್ ಚಾಲೆಂಜಲ್ಲಿ ಇವತ್ತು 13ನೇ ದಿವಸ ಏನೆಲ್ಲ ಡಯಟ್ ರೆಸಿಪೀಸ್ಗಳನ್ನು ಮಾಡಿದ್ದೆ, ಹಾಗೆಯೇ ಹೆಲ್ತಿ ಡ್ರಿಂಕ್ಗಳನ್ನು ಮಾಡಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆಯೇ ಕೊನೆಯ ತನಕ ವಿಡಿಯೋ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವೀಕಿಂದ ಅಥವಾ ನೆಕ್ಸ್ಟ್ ಮಂತಿಂದ ನೋಡೋಣ, ಸಾಧ್ಯವಾದರೆ ನೆಕ್ಸ್ಟ್ ವೀಕಿಂದನೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏನಂತಂದು ಹೇಳಿದ್ರೆ, ಹೌಸ್ ವೈಫ್ಗಳಿಗೆ ಯೂಸ್ ಆಗ್ತಕ್ಕಂಥ ಮನೆಯಲ್ಲೇ ಅಂದರೆ ಟೆರೇಸ್ ಮೇಲೆ ಇರ್ಬೋದು ಅಥವಾ ಮನೆ ಒಳಗಡೆ ಇರ್ಬೋದು, ಯಾವ ಥರ ನಾವು ಏನಂತ ಹೇಳಿದ್ರೆ ಬರೀ ಡಯಟ್ ಮಾಡಿದ್ರೆ ಸಾಕಾಗಲ್ಲ, ಸ್ವಲ್ಪ ವರ್ಕೌಟ್ಸು ಅಥವಾ ಏನಾದರೂ ಕ್ಯಾಲ್ರಿ ಬರ್ನ್ ಆಗೋ ಥರ ಎಕ್ಸಸೈಸು ಅಥವಾ ವಾಕಿಂಗು, ಜಾಗಿಂಗು, ಸಿಂಪಲ್ಲಾಗಿ ಎಕ್ಸಸೈಸು ಯಾವ ಥರ ಮನೆಯಲ್ಲೇ ಮಾಡ್ಕೋಬೋದು ಹೌಸ್ ವೈಫ್ಗಳು ಅಂತಂದು ಹೇಳ್ಬಿಟ್ಟು, ಅಂದರೆ ನಮ್ಮ ಕೆಲಸದ ಮಧ್ಯೆ ಯಾವ ಥರ ಬಿಡುವಾದಾಗ ಅಥವಾ ಅರ್ಧ ಗಂಟೆ, 1 ಗಂಟೆ, ಮುಕ್ಕಾಲು ಗಂಟೆ, ಎಷ್ಟೊತ್ತು ಟೈಮ್ ಆಗುತ್ತೋ ನಮಗೆ ಅದೇ ಟೈಮಿಂಗಲ್ಲಿ ಯಾವ ಥರ ನಾವು ಮ್ಯಾನೇಜ್ ಮಾಡಿಕೊಂಡು ಮನೆ ಕೆಲಸನೂ ಮ್ಯಾನೇಜ್ ಮಾಡಿಕೊಂಡು, ಅಡುಗೆ ತಿಂಡಿಗಳನ್ನೂ ಮಾಡಿಕೊಂಡು, ನಮ್ಮ ಡಯಟ್ ರೆಸಿಪೀಸ್ಗಳ್ನೂ ಸಹ ಅದರಲ್ಲೇ ಯಾವ ಥರ ಮಾಡಿಕೊಂಡು ನಾವು ವರ್ಕೌಟನ್ನು ಮಾಡ್ಕೋಬೋದು, ಇಂತಿಷ್ಟು ಕ್ಯಾಲ್ರಿಗಳನ್ನು ಬರ್ನ್ ಮಾಡ್ಬೋದು ಅನ್ನೋದನ್ನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ಸಹ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತು 13ನೇ ದಿವಸ ಏನೆಲ್ಲ ರೆಸಿಪೀಸ್ನ ಮತ್ತು ಏನೆಲ್ಲ ಡ್ರಿಂಕ್ಸ್ಗಳನ್ನು ಮಾಡಿದ್ದೆ ನೋಡೋಣ ಬನ್ನಿ. ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ನೀರು ಕುಡಿಯೋದಂತೂ ಮರಿಲೇಬೇಡಿ. ನೀರು ಕುಡ್ದಾದ ನಂತರ ಈಗ ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂಚೂರು ನೆಲ್ಲಿಕಾಯಿ ಜಜ್ಜಿರೋದು, ಶುಂಠಿ ಜಜ್ಜಿರ್ತಕ್ಕಂಥದ್ದು, 1 ಇಂಚಷ್ಟು ಚಕ್ಕೆ, ಕಾಳು ಮೆಣಸಿನ ಪುಡಿ, ಅರಿಶಿಣ, ಓಂಕಾಳು, ಸೋಂಪು ಇವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ಬೇಕು. ಒಂದು 1/4 ಲೀಟ್ರ್ ನೀರಿಗೆ ಬರೋವರೆಗೂ ಅದನ್ನು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಇಟ್ಕೋಬೇಕು. ಇದೆಲ್ಲ ಸ್ಪೈಸಸ್ ಸ್ವಲ್ಪ ಹೀಟ್ ಅನಿಸುತ್ತೆ ಅಂಥೇಳಿ ಒಂದು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ, ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದು, ಸ್ವಲ್ಪ ಕೋಲ್ಡೂ ಸಹ ಆಗುತ್ತೆ. ಹಂಗಾಗಿ ಅದನ್ನು ಸೋಸ್ಕೊಂಡ್ಬಿಟ್ಟು ಬಿಸಿ ಬಿಸಿಯಾಗಿ ಕುಡಿದ್ರೆ ಒಂಥರ ಗಂಟ್ಲಿಗೆ ಈ ಚಳಿಗಾಲಕ್ಕೆ ಸ್ವಲ್ಪ ಹಿತ ಅನಿಸುತ್ತೆ. ಒಂಥರ ಏನೋ ಟೀ ಕಾಫಿ ಬದಲು ಇದನ್ನು ಅಡಿಕ್ಟ್ ಆಗಿಬಿಟ್ರೆ ಇದೇ ಅಡ್ಜಸ್ಟ್ ಆಗೋಗ್ಬಿಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಸೋಯಾ ಜಂಕ್ಸ್ ಇದು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಒಂದೇ ಒಂದು ಕುದಿ ಬರ್ಸ್ಕೊತೀನಿ. ಯಾಕೆಂತ ಹೇಳಿದ್ರೆ ಇದು ಸಾಫ್ಟ್ ಆಗೋದಕ್ಕೆ. ನೀವು ಬೇಕಂದರೆ ಬರೀ ಬಿಸಿನೀರಲ್ಲೂ ಸಹ ಒಂದು 1/4 ಗಂಟೆ, ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೂ ನಡೆಯುತ್ತೆ. ನಾನು ನೆನೆಸಿರಲಿಲ್ಲ, ಅದಕ್ಕಾಗಿ ಒಂದೇ ಒಂದು ಕುದಿ ಬರ್ಸ್ಕೊಂಬಿಡ್ಬೇಕು. ಈ ಥರ ಬರ್ಸ್ಕೊಂಬಿಟ್ಟು ಉಪ್ಪು ಬರೋವರೆಗೂ ಆಫ್ ಮಾಡ್ಕೊಂಬಿಡ್ಬೇಕು. ಈಗ ಅದನ್ನು ಸೋಸ್ಕೊಂಬಿಡ್ಬೇಕು. ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ತಗೊಂಡಿದ್ದೀನಿ. ಈಗ ಅದೇ ಬಟ್ಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಇದೇನು ಗರಂ ಮಸಾಲ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದೆಲ್ಲನೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಮೊಸರು, ಒಂದು 3-4 ಟೀ ಸ್ಪೂನಷ್ಟು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡೋದಕ್ಕೆ ಇಟ್ಕೋಬೇಕು. ಏಕೆಂದರೆ ಇದು ಸೋಯಾ ಜಂಕ್ಸು ಪೂರ್ತಿ ಸಪ್ಪೆ ಇದ್ಬಿಡುತ್ತೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಉಪ್ಪು, ಖಾರ, ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ. ಹಂಗಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಈರುಳ್ಳಿ, ಜೀರಿಗೆ, ಸೋಂಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಮಾಡ್ಕೊಂಡಾದ ನಂತರ ಇದಕ್ಕೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಆ ಟೊಮೊಟೊನೂ ಸಹ ಚೆನ್ನಾಗಿ ಒಂಚೂರು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ ನಂತರ ಈಗ ಬಂದುಬಿಟ್ಟು ಹುರಿಗಡಲೆ, ಗಸಗಸೆ, ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ಕೊತೀರಾ ನೋಡ್ಕೊಳ್ಳಿ, ಅದಕ್ಕೆ ತಕ್ಕನಾಗಿ ನೀವು ಮಸಾಲೆಗಳು, ಆಯಿಲ್ಗಳನ್ನ ಹಾಕ್ಕೊಳ್ಳಿ. ಈಗ ಬಂದುಬಿಟ್ಟು ಅದೆಲ್ಲ ಹುರಿದೆತ್ತಿಟ್ಕೊಂಡು ತಣ್ಣಗಾದ ನಂತರ ಮಿಕ್ಸಿ ರುಬ್ಕೊಳ್ಳೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ.
ಈಗ ಬಂದುಬಿಟ್ಟು ಹಸಿ ಬಟಾಣಿ ಸೀಸನ್ ಅಲ್ವಾ, ಹಾಗಾಗಿ ಸ್ವಲ್ಪ ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೋಬೇಕು. ಹಾಗೆಯೇ ರುಬ್ಬಿದ ಮಸಾಲೆನೂ ಸಹ ಹಾಕ್ಕೋಬೇಕು. ಯಾಕೆಂದರೆ ನಾವು ಮ್ಯಾರಿನೇಷನ್ ಮಾಡೋಕ್ಕೆ ಸೋಯಾಗೆ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿ ಮ್ಯಾರಿನೇಷನ್ ಮಾಡಿರ್ತೀವಿ. ಹಂಗಾಗಿ ಇದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು, ಏಕೆಂದರೆ ಜಾಸ್ತಿ ಆಗಿಬಿಡುತ್ತೆ ಮರ್ತೋಗ್ಬಿಟ್ರೆ. ಹಂಗಾಗಿ ನೋಡ್ಕೊಂಡು ಜ್ಞಾಪಿಸ್ಕೊಂಡು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳಿ. ಅದಾಗಿ ಒಂದು ಕುದಿ ಬರ್ತಿದ್ದಂಗೆ ಅದು ಮಸಾಲೆ ಎಲ್ಲನೂ ಈಗ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸೋಯಾನ ಇದ್ರ ಜೊತೆಗೆ ಸೇರಿಸ್ಕೊಂಡು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು. ಸ್ವಲ್ಪನೇ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಇದು. ನೋಡಿರಿ, ಈ ಥರ ಒಂದು 2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಅದೇನು ಆವಾಗಲೇ ಸಾಫ್ಟ್ ಆಗಿತ್ತಲ್ವ ಸೋಯಾ, ಅದೇನು ಬೇಯೋದೇನು ಬೇಕಾಗಲ್ಲ. ಬಟಾಣಿನೂ ಅಷ್ಟೇ, ಹಸಿ ಬಟಾಣಿ ಬೇಗ ಬೆಂದೋಗ್ಬಿಡುತ್ತೆ. ಅದು ಸಹ ಬೆಂದಿತ್ತು. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬರೆಸ್ಕೊಂಡು ಕ್ಲೋಸ್ ಮಾಡಿದ್ರೆ ಮುಗೀತು. ಈಗ ಅದಕ್ಕೆ ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೆ ಬೆಳಗ್ಗೆ ಟಿಫನ್ಗೆ. ಜೋಳದ ರೊಟ್ಟಿ, ಸೋಯಾ ಮತ್ತು ಬಟಾಣಿ ಗ್ರೇವಿ. ಈಗ ಮಧ್ಯಾಹ್ನ ಲಂಚಿಗೆ ಬಂದುಬಿಟ್ಟು ಅವರೆಕಾಳು. ಈಗ ಅವರೆಕಾಳು ಸೀಸನ್ ಅಲ್ವಾ, ಹಾಗಾಗಿ ನನಗಂತೂ ಈ ಚಳಿಗಾಲಕ್ಕೆ ನಮ್ಮ ಕಡೆ ಇದನ್ನೇ ಜಾಸ್ತಿ ಮಾಡೋದು, ಹಸಿ ಕಾಳು ಕಾಲದಲ್ಲಿ. ಹಂಗಾಗಿ ನನಗೊಂದು ತುಂಬಾ ಇಷ್ಟ. ನಮ್ಮ ಮನೇಲಿ ವಾರದಲ್ಲಿ 1-2 ದಿವಸನಾದರೂ ಇದನ್ನು ಮಾಡ್ತೀವಿ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಅವರೆಕಾಳು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡೋಣ. ಈಗ ಅದ್ರ ಜೊತೆಗೆ ನೋಡಿ, ಇಲ್ಲಿ ಬದನೆಕಾಯಿ ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಮ್ಮ ಕಡೆ ಈ ಚಳಿಗಾಲದಲ್ಲಿ ಹಸಿ ಕಾಲ ಅಲ್ವಾ, ಇವಾಗಂತೂ ಇದನ್ನಂತೂ ಯಾವಾಗಲೂ 2 ದಿವಸಕ್ಕೂ 3 ದಿವಸಕ್ಕೂ ನಮ್ಮ ಊರ ಕಡೆ ಮಾಡ್ತಾನೆ ಇರ್ತಾರೆ. ಹಂಗಾಗಿ ನೋಡಿರಿ, ಅವರೆಕಾಳನ್ನು ಚೆನ್ನಾಗಿ ಬೆಂದೋಯ್ತು. ಈಗ ಅದಕ್ಕೆ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಬದನೆಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಬೇಯಿಸ್ಕೋಬೇಕು. ಈಗ ಊರುಗಳಲ್ಲೆಲ್ಲ ಒಲೆಯಲ್ಲಿ ಮಾಡ್ತಾರಲ್ವ, ಅವರೆಲ್ಲನೂ ಈ ಕೆಂಡದಲ್ಲೇ ಸುಟ್ಕೊಂಡ್ಬಿಡ್ತಾರೆ. ಇಲ್ಲಾಂದರೆ ಮೇಲ್ಗಡೆ ಇದೆ ತವ ಇಟ್ಬಿಟ್ಟು ಅದ್ರ ಮೇಲ್ಗಡೆನೂ ಬೇಯಿಸ್ಕೊಂಬಿಡ್ಬೋದು. ಈಗ ಬಂದ್ಬಿಟ್ಟು ಇಲ್ಲಿ ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈಗ ಆ ಬೆಳ್ಳುಳ್ಳಿನೂ ಚೆನ್ನಾಗಿ ಜಜ್ಕೊಂಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದ್ರ ಜೊತೆಗೆ ಜಜ್ಕೊಂಡು ಈಗ ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಹಾಕ್ಕೊಂಡಿದ್ದೀನಿ, ಟೊಮೊಟೊನೂ ತೊಗೊಂಡಿದ್ದೀನಿ. 2 ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಹಂಗಾಗಿ ಈ ಹಸಿಮೆಣ್ಸಿನ್ಕಾಯಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಬದನೆಕಾಯಿ, ಬೆಳ್ಳುಳ್ಳಿ ಜಜ್ಜಿರ್ತಕ್ಕಂಥದ್ದು, ಹುಣಸೆ ರಸ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಹಾಕಿ ಚೆನ್ನಾಗಿ ಈ ಥರ ಕೈಯಲ್ಲೇ ಕಿವುಚ್ಕೊಂಡ್ಬಿಟ್ರೆ ಸಪ್ಪೆಸರು ರೆಡಿಯಾಗಿ ಹೋಗುತ್ತೆ. ಸಪ್ಪೆಸರು ಅಥವಾ ಸಪ್ಪು ನೀರು, ಕಿವುಚಿದ ಸಾರು, ಸಾಂಬ್ರ ಹಿಂಗೆಲ್ಲ ಕರೀತಾರೆ ನಮ್ಮೂರ ಕಡೆಗೆ, ಹಳ್ಳಿ ಕಡೆಗೆ. ನಿಮ್ಮ ಕಡೆಗೆಲ್ಲ ಏನಂತೀರ ಇದನ್ನು ಕಮೆಂಟ್ಸ್ ಮಾಡಿ. ನೋಡಿರಿ, ಈ ಥರ ಮಾಡ್ಕೊಂಬಿಟ್ಟು ಈ ಚಳಿಗಾಲಕ್ಕಂತೂ ಸಂಜೆ ಹೊತ್ತು ಕಂಪಲ್ಸರಿ ಹಳ್ಳಿಗಳ ಕಡೆ ದಿವಸ ಬಿಟ್ಟು ದಿವಸ ಮಾಡ್ಕೊತಿರ್ತಾರೆ. ಹಾಗಾಗಿ ಅದನ್ನು ಕಿವುಚ್ಬಿಟ್ಟು ಎತ್ತಿಟ್ಕೊಂಡ್ರೆ ಆಯಿತು. ತಿಳಿ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಕಾಳಿಗೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಆದರೂ ಹಾಕ್ಕೋಬೋದು, ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಾನು ಸ್ವಲ್ಪ ಈ ಥರ ಒಗ್ಗರಣೆಗಳಿಗೆಲ್ಲನೂ ಒಣಮೆಣ್ಸಿನ್ಕಾಯಿನೇ ಹಾಕ್ಕೊಂತೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ಅದಕ್ಕೆ ಬೇಯಿಸಿರ್ತಕ್ಕಂಥ ಕಾಳನ್ನು ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ರೆಡಿ ಆಗೋಯ್ತು. ನೋಡಿರಿ, ಡಯಟ್ ಮಾಡ್ತಕ್ಕಂಥವ್ರಿಗೆ ಹೈ ಪ್ರೋಟೀನ್ ಇರುತ್ತೆ. ಅವರೆಕಾಳಲ್ಲಿ ರುಚಿನೂ ಇರುತ್ತೆ. ಯಾಕೆಂದರೆ ಇವಾಗ ಹಸಿ ಕಾಳು ಸೀಸನ್ ಆಗಿರೋದ್ರಿಂದ ಟೇಸ್ಟನ್ನು ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಸಹ ಹೈ ಪ್ರೋಟೀನ್ ಇರುತ್ತೆ. ಹಾಗಾಗಿ ಡಯಟನ್ನು ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ ಇಟ್ಟು 1 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಡಿಯಾಗೋಯಿತು ಅವರೆಕಾಳು ಪಲ್ಯ ಮತ್ತು ಸಪ್ಪೆಸರೂ ರೆಡಿಯಾಗೋಯಿತು. ಈಗ ಅದಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಬಿಟ್ರೆ ಸೂಪರಾಗಿರುತ್ತೆ. ಅದು ನೋಡ್ತಾ ಇದ್ರೇ ಬಾಯಿ ನೀರು ಬರುತ್ತೆ. ನೋಡಿರಿ, ಈ ಥರ ಬೇಯಿಸಿರೋ ತಿಳಿ ನೀರು ನಾನು ಕಿವುಚಿದ್ನೆಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ರೆಡಿಯಾಗೋಯಿತು ಮುದ್ದೆ, ಕಾಳು, ಸಪ್ಪೆಸರು. ಇದೇ ಸಾಕಾಗೋಗ್ಬಿಡುತ್ತೆ. ನಾನು ರಾತ್ರಿ ಊಟ ಮಾಡಲಿಲ್ಲ, ಹಾಗಾಗಿ ಇಷ್ಟು ಮುದ್ದೆ, ಕಾಳು, ಸಾಂಬಾರು ಅಷ್ಟೇ. ರಾತ್ರಿ ಇನ್ನೇನು ತಿನ್ನೋಕ್ಕೋಗಲಿಲ್ಲ. ಈ ಥರ ಮುದ್ದೆ, ಕಾಳು ಇದ್ದಾಗ ನಾನು ರಾತ್ರಿ ಹೊತ್ತೇನು ಊಟ ಮಾಡೋಕ್ಕೋಗಲ್ಲ, ಮಧ್ಯಾಹ್ನ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.